ಲಕ್ನೋದಲ್ಲಿ ಫಾಕ್ ಕಡಿಮೆ ಆದ ಮೇಲೆ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಅವರ ಮಟ್ಟಕ್ಕೆ ಆಫ್ರಿಕಾ ತಂಡ ಧೂಳಿಪಟ ಆಯಿತು ಅಂತಾನೆ ಹೇಳಬಹುದಾಗಿದೆ. ಸೌತ್ ಆಫ್ರಿಕಾ ಎದುರಿನ ಟಿ20 ಸರಣಿಯಲ್ಲಿ ಒಂದು ಭರ್ಜರಿ ಆದಂತಹ ಫಾರ್ಮುಲಾ ಇರುವಂತಹ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ 4ನೇ ಮ್ಯಾಚ್ನಲ್ಲೂ ಕೂಡ ಒಂದು ಭರ್ಜರಿ ಆದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚಿದರು. ತಿಲಕ್ ವರ್ಮಾ ಮತ್ತು ಅಭಿಷೇಕ್ ಶರ್ಮಾ 4ನೇ ಮ್ಯಾಚ್ನಲ್ಲಿ ಆಡಿದಂತಹ ಒಂದು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನದ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ 4ನೇ ಟಿ20 ಪಂದ್ಯ ಲಕ್ನೋದಲ್ಲಿ ನಡೆಯಬೇಕಾಗಿತ್ತು. ಆದರೆ ಲಕ್ನೋದಲ್ಲಿ ಭಾರಿ ಫಾಗ್ ಬಂದ ಕಾರಣ ಪಂದ್ಯ ನಡೆಯಲೇ ಇಲ್ಲ. ಹೀಗಾಗಿ 4ನೇ ಟಿ20 ಪಂದ್ಯ ರದ್ದಾಯಿತು. ಆದರೆ 4ನೇ ಟಿ20 ಪಂದ್ಯ ರದ್ದಾದರೂ ಕೂಡ ತೆರೆದಿದ್ದ ಪ್ರೇಕ್ಷಕರಿಗೆ ಮನೋರಂಜಿಸುವ ಉದ್ದೇಶದಿಂದ ಫಾಗ್ ಕಡಿಮೆ ಆದ ನಂತರ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಒಂದು ಅಭ್ಯಾಸ ಪಂದ್ಯವನ್ನು ಆಡಿದವು. ಈ ಅಭ್ಯಾಸ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಸೌತ್ ಆಫ್ರಿಕಾ ನಿಗದಿತ 10 ಓವರ್ನಲ್ಲಿ 5 ವಿಕೆಟ್ ಅನ್ನ ಕಳೆದುಕೊಂಡು 104 ರನ್ಗಳನ್ನು ಹೊಡೆಯಿತು. ಸೌತ್ ಆಫ್ರಿಕಾ ತಂಡದ ಪರವಾಗಿ 4ನೇ ಮ್ಯಾಚ್ನಲ್ಲಿ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತಹ ಡೆವಾಲ್ ಬ್ರೇವಿಸಸ್ ಕೇವಲ 20 ಎಸೆತದಲ್ಲಿ 40 ರನ್ ಅನ್ನು ಹೊಡೆದರು. ಇನ್ನು ಕ್ವಿಂಟನ್ ಡಿ ಕಾಕ್ 9 ಎಸೆತದಲ್ಲಿ 15 ರನ್ ಅನ್ನು ಹೊಡೆದರು. ಇವರಿಬ್ಬರು ಆಡಿದಂತ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಸೌತ್ ಆಫ್ರಿಕಾ ತಂಡ 10 ಓವರ್ನಲ್ಲಿ 104 ರನ್ಗಳನ್ನ ಕಲೆ ಹಾಕಿತು. ಇದು ಗೆಲುವಿಗಾಗಿ 105 ರನ್ಗಳ ಗುರಿಯನ್ನು ಪಡೆದಂತ ಟೀಮ್ ಇಂಡಿಯಾ ಆರಂಭದಲ್ಲಿಯೇ ಸಂಜು ಸ್ಯಾಮ್ಸನ್ ಅವರ ವಿಕೆಟ್ ಅನ್ನ ಕಳೆದುಕೊಂಡಿತು. ಆದರೆ 2ನೇ ವಿಕೆಟ್ಗೆ ಜೊತೆಯಾದಂತಹ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಟೀಮ್ ಇಂಡಿಯಾಕ್ಕೆ ಈ ಪಂದ್ಯದಲ್ಲಿ ಒಂದು ರೋಚಕವಾದಂತಹ ಜಯವನ್ನ ತಂದುಕೊಟ್ರು. ಅಭಿಷೇಕ್ ಶರ್ಮಾ ಈ ಪಂದ್ಯದಲ್ಲಿ 33 ಎಸೆತದಲ್ಲಿ 69 ರನ್ ಅನ್ನು ಹೊಡೆದರು. ಇನ್ನು ತಿಲಕ್ ವರ್ಮಾ ಈ ಪಂದ್ಯದಲ್ಲಿ 15 ಎಸೆತದಲ್ಲಿ 24 ರನ್ ಅನ್ನು ಹೊಡೆದರು. ಹೀಗೆ ಇವರಿಬ್ಬರು ಆಡಿದಂತ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೀಮ್ ಇಂಡಿಯಾ 4ನೇ ಮ್ಯಾಚ್ನಲ್ಲಿ ಈ ಅಭ್ಯಾಸ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಎದುರು ಒಂದು ರೋಚಕವಾದಂತಹ ಗೆಲುವನ್ನ ಕಂಡಿತು. ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಇದ್ದಂತ ಫಾರ್ಮ್ ನೋಡಿದರೆ ಖಂಡಿತವಾಗಿಯೂ 4ನೇ ಟಿ20 ಮ್ಯಾಚ್ ಲಕ್ನೋದಲ್ಲಿ ನಡೆದಿದ್ದರೆ ಖಂಡಿತವಾಗಿಯೂ 4ನೇ ಟಿ20 ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾ ಒಂದು ಭರ್ಜರಿಯಾದಂತಹ ಜಯವನ್ನ ಸಾಧಿಸುವುದರ ಜೊತೆಗೆ ಸೌತ್ ಆಫ್ರಿಕಾದ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯನ್ನು ಗೆದ್ದು ಟೀಮ್ ಇಂಡಿಯಾ ಇತಿಹಾಸ ನಿರ್ಮಿಸುವುದಿತ್ತು. ಆದರೆ ಫಾಗ್ ಕಾರಣದಿಂದಾಗಿ ಪಂದ್ಯ ರದ್ದಾಯಿತು. ಪಂದ್ಯ ರದ್ದಾದರೂ ಕೂಡ ಅಭ್ಯಾಸ ಪಂದ್ಯದಲ್ಲಿ ಇವರಿಬ್ಬರು ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ 5ನೇ ಟಿ20 ಪಂದ್ಯಕ್ಕೆ ಭರ್ಜರಿ ರೀತಿಯಲ್ಲಿ ಇವರಿಬ್ಬರು ತಯಾರಾದರು ಅಂತಾನೆ ಹೇಳಬಹುದಾಗಿದೆ. ಇನ್ನು ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ 5ನೇ ಟಿ20 ಪಂದ್ಯದಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಟೀಮ್ ಇಂಡಿಯಾಕ್ಕೆ ಟಿ20 ಸರಣಿಯನ್ನ ಗೆದ್ದು ಕೊಡುತ್ತಾರೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.